ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ ನೆಚ್ಚಿನ ಮನಿಮಂತ್ರ ಕಾರ್ಯಕ್ರಮ. ನಾನು ಹೂಡಿಕೆ ತಜ್ಞ ವೆಂಕಟೇಶ್. ಈ ದಿನ ವಿಶೇಷ ಕಾರ್ಯಕ್ರಮ. ಪ್ರತಿ ಸೋಮವಾರದ ಕಾರ್ಯಕ್ರಮದಂದು ಕಮಾಡಿಟಿ ಟ್ರೇಡರ್ಸ್ಗೆ ನಾವು ಲೆವೆಲ್ಸ್ ಗಳನ್ನ ನೀಡ್ತಾ ಬರ್ತಾ ಇದ್ವಿ. ಯಾರು ನಮ್ಮ ಲೆವೆಲ್ಸ್ ಗಳಂತೆ ಟ್ರೇಡ್ ಅನ್ನ ಮಾಡ್ತಾ ಇದ್ದಾರೆ ಅವರಿಗೆ ಪ್ರತಿ ವೀಕ್ ನಲ್ಲೂ ಕೂಡ ಪ್ರಾಫಿಟ್ ಬರ್ತಾ ಇದೆ. ನಿನ್ನೆ ನಮ್ಮ ಕಮಾಡಿಟಿ ಪರ್ಫಾರ್ಮೆನ್ಸ್ ಅನ್ನ, ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ತಮ್ಮೆಲ್ಲರಿಗೂ ತೋರಿಸಿದ್ವಿ. ನಾವೇನು ಸಜೆಷನ್ಸ್ ಗಳನ್ನ ನೀಡಿದ್ದು, ಕಮಾಡಿಟಿದ ಲೆವೆಲ್ಸ್ ಗಳನ್ನ ಮಂಡೇ ತಿಳಿಸಿದ್ದು ತಮಗೆ, ಅದರ ಬೇಸಿಸ್ ಅಲ್ಲಿ ಪ್ರತಿಯೊಂದು ನಮ್ಮ ರೆಕಮೆಂಡೇಶನ್ಸ್ ನಲ್ಲೂ ಈಚ್ ಲಾಟ್ಸ್ ಅಂದ್ರೆ ಒಂದೊಂದು ಲಾಟ್ ಅನ್ನ ಟ್ರೇಡ್ ಮಾಡಿದ್ರು ಕೂಡ ತಮಗೆ ಆದಂತ ಗಳಿಕೆ ಲಾಸ್ಟ್ ವೀಕ್ ನಲ್ಲಿ ನೋಡೋದಾದ್ರೆ 53,000 ರೂಪಾಯಿಗಳು ಆಗಿತ್ತು. ಈ ವೀಕ್ ನಲ್ಲೂ ಕೂಡ ತಮಗೆ ಸಜೆಷನ್ಸ್ ಗಳನ್ನ, ಕಮಾಡಿಟಿ ಸಲಹೆಗಳನ್ನ ಕೊಡ್ತೀವಿ. ಈ ಸಜೆಷನ್ಸ್ ಗಳನ್ನ ಚಾಚು ತಪ್ಪದೆ ಫಾಲೋ ಮಾಡಿ ನೋಡಿ. ಏನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದೀವಿ, ಕಮಾಡಿಟಿಯಲ್ಲಿ ಕೆಲವೊಮ್ಮೆ ಡೈಲಿ ಬೇಸಿಸ್ ಅಲ್ಲಿ ಟರ್ನ್ ಓವರ್ ಅನ್ನ, ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡೋದಾದ್ರೆ ಮಾರ್ಕೆಟ್ ಫ್ಲಾಟ್ ಆಗಿಬಿಟ್ರೆ ತಮಗೆ ಎರಡು ಸೈಡ್ ಕೂಡ ಸ್ಟಾಪ್ ಲಾಸ್ ಆಗುತ್ತೆ. ದಿನನಿತ್ಯದ ಕಮಾಡಿಟಿ ಟ್ರೇಡಿಂಗ್ ಅಲ್ಲಿ ಗಳಿಸೋದು ತುಂಬಾನೇ ಕಷ್ಟ. ಕಮಾಡಿಟೀಸ್ ಅಂದ್ರೇನೆ ಎಸೆನ್ಷಿಯಲ್ ಆರ್ಟಿಕಲ್ಸ್. ಅದನ್ನ ಪೊಸಿಷನಲ್ ಬೇಸಿಸ್ ಅಲ್ಲಿ ತಾವು ಟ್ರೇಡಿಂಗ್ ಅನ್ನ ಮಾಡಿ ಅದ್ಭುತವಾದ ಪ್ರಾಫಿಟ್ ಬರುತ್ತೆ ಅಂತ ಏನ್ ಹೇಳಿ ನಮ್ಮ ರೆಕಮೆಂಡೇಶನ್ಸ್ ಅನ್ನು ಕೂಡ ವೀಕ್ಲಿ ರೆಕಮೆಂಡೇಶನ್ಸ್ ಅನ್ನ ನೀಡ್ತಾ ಇದೀವಿ. ಅದರಲ್ಲಿ ಉತ್ತಮವಾದ ಪ್ರಾಫಿಟ್ ಬರ್ತಾ ಇದೆ. ಮೊದಲಿಗೆ ಷೇರುಪೇಟೆ ಕಡೆ ಅಂದ್ರೆ ಶುಕ್ರವಾರದ ಷೇರುಪೇಟೆ ಕಡೆ ನೋಡೋದಾದ್ರೆ ನಿಫ್ಟಿ ಸೂಚ್ಯಂಕವು 34 ಪಾಯಿಂಟ್ಗಳ ಇಳಿಕೆಯನ್ನ ಕಂಡು 5,684ರಲ್ಲಿ ಕ್ಲೋಸ್ ಆಗಿತ್ತು. ಸೆನ್ಸೆಕ್ಸ್ ಸೂಚ್ಯಂಕ 110 ಪಾಯಿಂಟ್ಗಳ ಇಳಿಕೆಯನ್ನ ಕಂಡು 18,682ರಲ್ಲಿ ಕ್ಲೋಸ್ ಆದ್ರೆ, ಮಲ್ಟಿ ಕಮಾಡಿಟೀಸ್ ಎಕ್ಸ್ಚೇಂಜ್ ನಲ್ಲಿ ಶನಿವಾರದಂದು ಚಿನ್ನ 27 ಪಾಯಿಂಟ್ಗಳ ಗಳಿಕೆಯನ್ನ ಕಂಡು 31,285ರಲ್ಲಿ ಕ್ಲೋಸ್ ಆದ್ರೆ, ಬೆಳ್ಳಿ 22 ಪಾಯಿಂಟ್ಗಳ ಇಳಿಕೆಯನ್ನ ಕಂಡು 59,850ರಲ್ಲಿ ಕ್ಲೋಸ್ ಆಯಿತು. ಸಜೆಷನ್ಸ್ ಗಳನ್ನ ತಾವೆಲ್ಲರೂ ಕೂಡ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕಾಗುತ್ತೆ. ಯಾಕಂದ್ರೆ ಅಕ್ಯುರೇಟ್ ಆದ ಟೆಕ್ನಿಕಲ್ ಸಜೆಷನ್ಸ್ ಗಳನ್ನ ಏನು ತಮ್ಮ ಮುಂದೆ ಕೊಡ್ತಾ ಇದೀವಿ, ಇದರ ಟ್ರ್ಯಾಕ್ ಹಿಸ್ಟ್ರಿ ಇಯರ್ಸ್ ಟುಗೆದರ್ ಇದೆ. ನಾವು ಪ್ರತಿಯೊಂದನ್ನ ಟೆಸ್ಟ್ ಮಾಡಿದ ನಂತರನೇ ತಮಗೆ ಈ ಸಜೆಷನ್ಸ್ ಗಳನ್ನ ಕೊಡ್ತಾ ಇದೀವಿ. ಸಜೆಷನ್ಸ್ ಗಳನ್ನ ಚಾಚು ತಪ್ಪದೆ ಫಾಲೋ ಮಾಡಿ ತಮ್ಮೆಲ್ಲರಿಗೂ ಕೂಡ ಉತ್ತಮವಾದ ರಿಟರ್ನ್ಸ್ ಬರುತ್ತೆ. ಮತ್ತೆ ಇಕ್ವಿಟಿ ಮಾರ್ಕೆಟ್ ಬಗ್ಗೆ ಮಾತಾಡೋದಾದ್ರೆ ನಾವೇನು ಸಜೆಷನ್ಸ್ ಕೊಡ್ತೀವಿ ಅದು ಕೂಡ ಇಂಟ್ರಾಡೇ ಬೇಸಿಸ್ ಅಲ್ಲಿ ಅಕ್ಯುರೇಟ್ ಆದ ಸಜೆಷನ್ಸ್ ಆಗಿದ್ದು, ಈ ವೀಕಿಗೆ, ಈ ಎಂಟೈರ್ ವೀಕಿಗೆ ಈ ಸಜೆಷನ್ಸ್ ಗಳು, ರೆಕಮೆಂಡೇಶನ್ಸ್ ಗಳು ತಮಗೆ ತುಂಬಾನೇ ಖಚಿತವಾಗಿರುತ್ತೆ ಅಂತ ಹೇಳ್ತಾ, ಈ ವೀಕ್ ನಲ್ಲಿ ಕಾಪರ್ ತಮಗೆ 440 ರೂಪೀಸ್ 60 ಪೈಸೆ ಎಬೋ ಕ್ರಾಸ್ ಆದ್ರೆ ತಾವು ಬೈ ಅನ್ನ ಇನಿಷಿಯೇಟ್ ಮಾಡ್ಕೋಬಹುದು ಅಂತ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಈ ವೀಕ್ ನಲ್ಲಿ 433.80 ಪೈಸೆ ಬಿಲೋ ಬಂದ್ರೆ ತಾವು ಕಾಪರ್ ನಲ್ಲಿ ಸೆಲ್ ಪೊಸಿಷನ್ಸ್ ಅನ್ನ ಹೊಂದಬೇಕಾಗುತ್ತೆ. ತುಂಬಾನೇ ಇಂಟರ್ಮೀಡಿಯೇಟ್ ಅಂದ್ರೆ ಇಮಿಡಿಯೇಟ್ ಸಪೋರ್ಟ್ ಆಗಿ 431 ರೂಪೀಸ್ 5 ಪೈಸಾ ಇರೋದ್ರಿಂದ ಆ ಸಪೋರ್ಟ್ ಬ್ರೇಕ್ ಆಗೋವರೆಗೂ ತಾವು ನೋಡ್ಕೋಬೇಕಾಗತ್ತಿಲ್ಲ, ಅಂದ್ರೆ ಪ್ರಾಫಿಟ್ ಅನ್ನ ಬುಕ್ ಮಾಡಬೇಕಾಗುತ್ತೆ. 433.80 ಅಲ್ಲಿ ಸೆಲ್ ಅನ್ನ ಮಾಡಿದವರು 431.05 ಬಿಲೋ ಬಂದಷ್ಟು ಸೆಲ್ಲಿಂಗ್ ಕನ್ಫರ್ಮ್ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಗೋಲ್ಡ್ ನಲ್ಲಿ ಟ್ರೇಡ್ ಮಾಡೋರು ಗೋಲ್ಡ್ ಮಿನಿ ಲೆವೆಲ್ಸ್ ಅನ್ನ ನೀಡ್ತಾ ಇದೀವಿ. ಗೋಲ್ಡ್ ಮಿನಿ ಈ ವೀಕ್ ನಲ್ಲಿ 31,210 ಎಬೋ ಹೋದ್ರೆ ತಾವು ಗೋಲ್ಡ್ ಮಿನಿಯನ್ನ ಬೈ ಅನ್ನ ಮಾಡ್ಕೋಬಹುದು. ಅದೇ ರೀತಿ ಈ ವೀಕ್ ನಲ್ಲಿ ಗೋಲ್ಡ್ ಮಿನಿ 30,989 ಬಿಲೋ ಬಂದ್ರೆ ತಾವು ಸೆಲ್ ಅನ್ನ ಮಾಡಬಹುದು ಅಂತ ತಿಳಿಸ್ತಾ ಇದ್ದೀನಿ. ಸಿಲ್ವರ್ ನಲ್ಲಿ ಟ್ರೇಡ್ ಅವರಿಗೆ ಸಿಲ್ವರ್ ಮಿನಿಯ ಲೆವೆಲ್ಸ್ ಗಳನ್ನ ಕೊಡ್ತಾ ಇದ್ದೀನಿ. ಸಿಲ್ವರ್ ಮಿನಿಯ ಲೆವೆಲ್ಸ್ ನ ಆಧಾರಿತ ಮೇಲೆ ತಾವು ಸಿಲ್ವರ್ ಅಲ್ಲೂ ಕೂಡ ಟ್ರೇಡ್ ಅನ್ನ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ. ಸಿಲ್ವರ್ ಮಿನಿ ಈ ವೀಕ್ ನಲ್ಲಿ 60,225 ಎಬೋ ಹೋದ್ರೆ ತಾವು ಬೈ ಅನ್ನ ಮಾಡ್ಕೋಬಹುದು. ಲಾಸ್ಟ್ ವೀಕ್ ನಲ್ಲಿ ಉತ್ತಮವಾದ ಸಿಲ್ವರ್ ಅಲ್ಲಿ ಮೂವ್ಮೆಂಟ್ ಅನ್ನ ಕಂಡಿದ್ರ ನಾವು ಸಜೆಷನ್ಸ್ ಅನ್ನ ಏನು ತಿಳಿಸಿದ್ದು ಅದರಲ್ಲಿ 2,000 ಪಾಯಿಂಟ್ಸ್ ಗಳ ಗಳಿಕೆ ಆಗಿತ್ತು. ಈ ವೀಕ್ ನಲ್ಲಿ ಸಿಲ್ವರ್ ಮಿನಿ ಅಗೇನ್ 59,550 ಬಿಲೋ ಬಂದ್ರೆ ಶಾರ್ಟಿಂಗ್ ಅನ್ನ ತಾವು ತೆಗೆದುಕೊಳ್ಳಬಹುದು ಅಂತ ಪ್ರತಿಯೊಬ್ಬರಿಗೂ ತಿಳಿಸ್ತಾ, 59,210 ಇಮಿಡಿಯೇಟ್ ಸಪೋರ್ಟ್ ಆಗಿರುತ್ತೆ. ಆ ಲೆವೆಲ್ಸ್ ಅನ್ನ ತಾವು ವಾಚ್ ಮಾಡಬೇಕಾಗುತ್ತೆ. 59,550 ಬಿಲೋ ಸೆಲ್ ಮಾಡ್ಕೊಂಡವರು ಸಿಲ್ವರ್ ಮಿನಿ ಅಂತ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಕ್ರೂಡ್ ಆಯಿಲ್ ಅಂತೂ ಕಳೆದ 1 ಮಂತ್ ಇಂದನೂ ಉತ್ತಮವಾದ ಮೂವ್ಮೆಂಟ್ಸ್ ಗಳು ಕಂಡು ಬರ್ತಾ, ಟ್ರೇಡರ್ಸ್ ಟೆಕ್ನಿಕಲ್ ಆಗಿ ಕ್ರೂಡ್ ಆಯಿಲ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದಾರೆ, ಅದ್ಭುತವಾದ ಪ್ರಾಫಿಟ್ ಅನ್ನ ಕಳೆದ 1 ಮಂತ್ ಇಂದ ಗಳಿಸ್ತಾ ಇದ್ದಾರೆ. ನಮ್ಮ ಸಜೆಷನ್ಸ್ ಗಳನ್ನ ಸ್ವೀಕರಿಸಿ ಟ್ರೇಡ್ ಮಾಡೋರು ಅಂತೂ ಕ್ರೂಡ್ ಆಯಿಲ್ ಅಲ್ಲಿ 1 ವೀಕ್ ಅಲ್ಲೂ ಕೂಡ ಲಾಸ್ ಆಗಿಲ್ಲ, ಅದ್ಭುತವಾದ ಪ್ರಾಫಿಟ್ ಅನ್ನ ತಾವು ಗಳಿಸಿದ್ರ. ಈ ಬಾರಿ ಕ್ರೂಡ್ ಆಯಿಲ್ 4,946 ಎಬೋ ಹೋದ್ರೆ ತಾವು ಬೈ ಅನ್ನ ಮಾಡ್ಕೋಬಹುದು. ಅದಕ್ಕೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಆಗಿ 4,981 ಇದೆ. 81 ತುಂಬಾನೇ ಕ್ರೂಷಿಯಲ್ ರೆಸಿಸ್ಟೆನ್ಸ್ ಆಗಿರುತ್ತೆ. 4,946 ಎಬೋ ಬೈ ಮಾಡ್ಕೊಂಡವರು ಈ ಲೆವೆಲ್ಸ್ ಅನ್ನ ಕ್ರಾಸ್ ಮಾಡಿದ್ರೆ 4,981 ಎಬೋ ತಮಗೆ ಕನ್ಫರ್ಮ್ಡ್ ಬೈ ಬರುತ್ತೆ ಕ್ರೂಡ್ ಆಯಿಲ್ ಅಂತ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಕ್ರೂಡ್ ಆಯಿಲ್ ಈ ಬಾರಿ 4,892 ಬಿಲೋ ಬಂದ್ರೆ ಕನ್ಫರ್ಮ್ ತಾವು ಸೆಲ್ ಅನ್ನ ಮಾಡಬಹುದು. ಮತ್ತೆ ಕ್ರೂಡ್ ಆಯಿಲ್ ಸೆಲ್ಲಿಂಗ್ ಗೆ ಒಳಗಾಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಮತ್ತೆ ನ್ಯಾಚುರಲ್ ಗ್ಯಾಸ್ ನಲ್ಲಿ ಕಳೆದ 2
ಮಂತ್ ಇಂದ ಕೂಡ ಏನು ಉತ್ತಮವಾದ ರಿಕವರಿಯನ್ನ ತಾವು ಕಂಡಿದ್ದೀರಾ. ಈ ಬಾರಿ ನ್ಯಾಚುರಲ್ ಗ್ಯಾಸ್ 198.10 ಎಬೋ ಹೋದ್ರೆ ತಾವು ಮತ್ತೆ ಬೈಯಿಂಗ್ ಇನಿಷಿಯೇಟ್ ಅನ್ನ ಮಾಡ್ಕೋಬಹುದು. ತಮಗೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಆಗಿ 201.20 ಪೈಸಾ ಬರುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಆ ರೀತಿ ನ್ಯಾಚುರಲ್ ಗ್ಯಾಸ್ ಇನ್ ಕೇಸ್ ಏನು ಇಷ್ಟೊಂದು ಪುಲ್ ಬ್ಯಾಕ್ ಆಗಿದೆ 190.40 ಬಿಲೋ ಕರೆಕ್ಷನ್ಸ್ ಗೆ ಬಂದ್ರೆ 190.40 ಬಿಲೋ ತಾವು ಸೆಲ್ ಅನ್ನ ಮಾಡ್ಕೋಬಹುದು ನ್ಯಾಚುರಲ್ ಗ್ಯಾಸ್ ಗೆ ಅಂತ ತಿಳಿಸ್ತಾ ಇದ್ದೀನಿ. ಮತ್ತೆ ನಿಕ್ಕಲ್ ನಲ್ಲಿ ನಮ್ಮ ಸಲಹೆಗಳು ಎಷ್ಟು ಅಕ್ಯುರೇಟ್ ಆಗಿದ್ದನ್ನ ತಾವು ಕಂಡಿದ್ದೀರಾ. 900 ಅಲ್ಲಿ ಏನು ಬೈಯಿಂಗ್ ಅನ್ನ ತಿಳಿಸಿದ್ದು ಅದು 980 ತಲುಪಿತ್ತು. ಮತ್ತೆ 967 ಅಲ್ಲಿ ಏನು ಸೆಲ್ಲಿಂಗ್ ಗೆ ಒಳಗಾಯಿತು ನಮ್ಮ ವೀಕ್ಲಿ ರೆಕಮೆಂಡೇಶನ್ಸ್ ಪ್ರಕಾರ ಅದು 900 ಅನ್ನ ಬ್ರೇಕ್ ಮಾಡಿ 890 ಲೆವೆಲ್ಸ್ ಗಳ ಕೂಡ ಟಚ್ ಆಗಿತ್ತು, ತಮ್ಮೆಲ್ಲರಿಗೂ ತಿಳಿದಿದೆ. ಈ ವಾರದಲ್ಲಿ 920 ರೂಪೀಸ್ 25 ಪೈಸಾ ಎಬೋ ನಿಕ್ಕಲ್ ಕ್ರಾಸ್ ಆದ್ರೆ ನಿಕ್ಕಲ್ ಮೇಗ ತಾವು ಬೈ ಅನ್ನ ಮಾಡ್ಕೋಬಹುದು. ಅದೇ ರೀತಿಯಾಗಿ 909.90 ಬಿಲೋ ಬಂದ್ರೆ ತಾವು ಸೆಲ್ ಅನ್ನ ಇನಿಷಿಯೇಟ್ ಮಾಡಬಹುದು ನಿಕ್ಕಲ್ ನಲ್ಲಿ ಮತ್ತೆ ಅಂತ ತಿಳಿಸ್ತಾ ಇದೀವಿ. ಏನು ಲೆವೆಲ್ಸ್ ಗಳನ್ನ ಕೊಡ್ತಾ ಇದೀವಿ ಇದು ತುಂಬಾ ಅಧ್ಯಯನದಿಂದ ಮೂಡಿ ಬಂದ ಸಜೆಷನ್ಸ್ ಗಳಾಗಿದ್ದು ಇದರ ಟಾರ್ಗೆಟ್ ಮತ್ತೆ ಸ್ಟಾಪ್ ಲಾಸ್ ಗಳು ತಾವು ಸರಿಯಾದ ರೀತಿಯಲ್ಲಿ ನೋಟ್ ಮಾಡ್ಕೊಂಡು ಅದರ ಬೇಸಿಸ್ ಅಲ್ಲಿ ತಾವು ಟ್ರೇಡ್ ಅನ್ನ ಮಾಡಬೇಕಾಗುತ್ತೆ. ಯಾರು ಬೈಯಿಂಗ್ ಅಲ್ಲಿ ತಾವು ಬೈಯಿಂಗ್ ಸಜೆಷನ್ಸ್ ಅನ್ನ ಇನಿಷಿಯೇಟ್ ಆಗಿ ಬೈ ಅನ್ನ ಮಾಡ್ಕೊಳ್ತೀರಾ, ಸೆಲ್ಲಿಂಗ್ ಲೆವೆಲ್ಸ್ ಅನ್ನ ಏನು ತಿಳಿಸ್ಕೊಟ್ಟಿದ್ವು ಅದು ತಮಗೆ ಸ್ಟಾಪ್ ಲಾಸ್ ಆದ್ರೆ ತಾವು ಸೆಲ್ಲಿಂಗ್ ಇನ್ ಕೇಸ್ ಇನಿಷಿಯೇಟ್ ಆದ್ರೆ ತಾವು ಸೆಲ್ಲಿಂಗ್ ಅನ್ನ ಮಾಡ್ಕೊಂಡ್ರೆ ನಾವು ಏನು ಬೈಯಿಂಗ್ ಲೆವೆಲ್ಸ್ ಅನ್ನ ತಮಗೆ ತಿಳಿಸ್ಕೊಟ್ಟಿದ್ವಿ ಅದು ಸ್ಟಾಪ್ ಲಾಸ್ ಆಗಿರುತ್ತೆ. ಇದು ಈ ವೀಕಿಗೆ ಅಂದ್ರೆ ಎಂಟೈರ್ ವೀಕಿಗೆ ಈ ಕಮಾಡಿಟಿ ಸಜೆಷನ್ಸ್ ಗಳು ತುಂಬಾನೇ ಅಧಿಕವಾದ ಅಕ್ಯುರೇಟ್ ಆದ ಸಜೆಷನ್ಸ್ ಗಳಾಗಿರುತ್ತೆ. ಇಂಥ ಸಜೆಷನ್ಸ್ ಗಳು ತಮಗಿದ್ರೆ ತಾವು ಕಮಾಡಿಟಿಯಲ್ಲಿ ಪ್ರತಿ ವಾರದಲ್ಲೂ ಕೂಡ ಗಳಿಸ್ತೀರಾ ಅನ್ನೋ ಖಚಿತ ಮಾಹಿತಿಯನ್ನ ನಾವು ತಮಗೆ ಕೊಡ್ತಾ ಇದ್ದೀವಿ. ಮತ್ತೆ ನಮ್ಮ ಶುಕ್ರವಾರದ ಅಡ್ವೈಸರ್ಸ್ ಅಲ್ಲೂ ಕೂಡ ನಮ್ಮಲ್ಲಿ ಟ್ರೇಡ್ ಮಾಡುವಂತವರು ಉತ್ತಮವಾಗಿ ಗಳಿಸರು, ನಮ್ಮಲ್ಲಿ ಅಡ್ವೈಸರ್ಸ್ ಅನ್ನ ತೆಗೆದುಕೊಳ್ಳುವವರು ಉತ್ತಮವಾಗಿ ಗಳಿಸರು. ಲಾಸ್ಟ್ ವೀಕ್ ನಲ್ಲಿ ನಾವು ಕೊಟ್ಟಂತ ಸುಬೆಕ್ಸ್ ಲಿಮಿಟೆಡ್ ಅನ್ನ ತಾವೆಲ್ಲರೂ ನೋಡ್ಲೇಬೇಕು, ಅದನ್ನ ತಾವು ಜ್ಞಾಪನ ಮಾಡ್ಕೊಳ್ಳೇಬೇಕು. ನಾವು ಗುರುವಾರದಂದು ಏನು ಸುಬೆಕ್ಸ್ ಲಿಮಿಟೆಡ್ ಅನ್ನ ತಮಗೆ ಸಜೆಷನ್ಸ್ ಅನ್ನ ಸ್ಯಾಂಪಲ್ ಸಜೆಷನ್ಸ್ ಆಗಿ ತಿಳಿಸಿದ್ದು ಅದು ಗುರುವಾರದಂದು 10% ಅಪ್ ಆದ್ರೆ ಶುಕ್ರವಾರದಂದು 13% ಅಪ್ ಆಗಿತ್ತು. ಅಂತ ಒಳ್ಳೆಯ ಕಂಪನಿಗಳಲ್ಲಿ ತಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದ್ರೆ ಅಧಿಕವಾಗಿ ರಿಟರ್ನ್ಸ್ ಬರುತ್ತೆ. ಮತ್ತೆ ಇಂಟ್ರಾಡೇ ಟ್ರೇಡಿಂಗ್ ಅಲ್ಲೂ ಕೂಡ ನಾವು ರಿಲಯನ್ಸ್ ಇನ್ಫ್ರಾ, ಟಾಟಾ ಸ್ಟೀಲ್, ಬ್ಯಾಂಕ್ ನಿಫ್ಟಿ, ಐಸಿಐಸಿಐ ಬ್ಯಾಂಕ್ ಏನು ರೆಕಮೆಂಡೇಶನ್ಸ್ ಅನ್ನ ಕೊಟ್ಟಿದ್ದು ಪ್ರತಿಯೊಂದರಲ್ಲೂ ಕೂಡ ಉತ್ತಮವಾದ ಗಳಿಕೆ ಆಯಿತು ಶುಕ್ರವಾರದಂದು. ಮತ್ತೆ ಮಾರ್ಕೆಟ್ ನ ವ್ಯೂಸ್ ಬಗ್ಗೆ ತಾವೆಲ್ಲರೂ ನೋಡ್ತಾ ಇದ್ದೀರಾ. ಮಾರ್ಕೆಟ್ ತಮ್ಮೆಲ್ಲರಿಗೂ ಕೂಡ ಲಾಸ್ಟ್ 2 ವೀಕ್ಸ್ ಇಂದ ಒಂದು ರೇಂಜ್ ಅಲ್ಲಿ ಓಡಾಡ್ತಾ ಇದೆ. ತಾವು ಲೋವರ್ ಸೈಡ್ ನೋಡೋದಾದ್ರೆ 5637 ಲೋ ಅನ್ನ ಮಾಡಿದ್ರೆ ಲಾಸ್ಟ್ ವೀಕ್ ನ ಐ ಅನ್ನ ತಾವು ನೋಡೋದಾದ್ರೆ 5742 ಲಾಸ್ಟ್ ವೀಕ್ ನ ಐ ಆಗಿತ್ತು. ಲಾಸ್ಟ್ ವೀಕ್ ನ ಐ ಅನ್ನ ತಾವು ನೋಡೋದಾದ್ರೆ 5775 ಆಗಿತ್ತು. ಏನ್ ರೇಂಜ್ ಅನ್ನ ತಾವು ಕಾಣ್ತಾ ಇದ್ದೀರಾ 5775 ಮತ್ತೆ 5637 ಒಂದು ರೇಂಜ್ ಆಗಿ ಪರಿಣಮಿಸಿದೆ. ಏನು ರುಪಿಯ ವೀಕ್ನೆಸ್ ಅನ್ನ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ರುಪಿಯ ವೀಕ್ನೆಸ್ ಮಾರ್ಕೆಟ್ ಅನ್ನ ಡ್ರ್ಯಾಗ್ ಮಾಡುವ ಸಾಧ್ಯತೆಗಳು ಅಧಿಕವಾಗಿದ್ದು ತಾವು ಕೊಟ್ಟಂತ ಲೆವೆಲ್ಸ್ ಗಳನ್ನ ಚಾಚು ತಪ್ಪದೆ ಫಾಲೋ ಮಾಡಬೇಕಾಗುತ್ತೆ. ಶುಕ್ರವಾರದಂತೆ ತಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದು 5705 ಏನಾದರೂ ನಿಫ್ಟಿ ಫ್ಯೂಚರ್ಸ್ ನ ಶುಕ್ರವಾರದಂದು ಬ್ರೇಕ್ ಆದ್ರೆ ತಾವು ಲಾಂಗ್ ಪೊಸಿಷನ್ಸ್ ಗಳನ್ನು ಕಟ್ ಮಾಡ್ಕೊಳ್ಳಿ. ನಿಫ್ಟಿ ಫ್ಯೂಚರ್ಸ್ ನ ಶಾರ್ಟ್ ಅನ್ನು ಕೂಡ ಇನಿಷಿಯೇಟ್ ಮಾಡಿ ಅಂತ ಏನು ನಮ್ಮ ಶುಕ್ರವಾರ ರೆಕಮೆಂಡೇಶನ್ಸ್ ಅಲ್ಲಿ ತಮಗೆ ತಿಳಿಸಿದ್ದು. ಶುಕ್ರವಾರನೇ ಕೂಡ ತಾವು ಮಾರ್ಕೆಟ್ ಅನ್ನು ನೋಡೋದಾದ್ರೆ 5705 ಬ್ರೇಕ್ ಆದ್ಮೇಲೆ 5665 ಅನ್ನ ತಲುಪಿತ್ತು. ಇವತ್ತಿನ ರೆಕಮೆಂಡೇಶನ್ಸ್ ಗಳನ್ನು ಕೂಡ ತಿಳಿಸ್ತೀವಿ. ಇವತ್ತು LNT, ಬ್ಯಾಂಕ್ ಆಫ್ ಬರೋಡಾ, ಕ್ರೇನ್ ಇಂಡಿಯಾ ರಿಸಲ್ಟ್ಸ್ ಇದ್ದು TCS ಎಸ್ಟಿಮೇಷನ್ ನ ಪ್ರಕಾರ ತನ್ನ ರಿಸಲ್ಟ್ಸ್ ಅನ್ನ ನೀಡಿದೆ. ಮತ್ತೆ FMCG ಮೇಜರ್ ಆದ ITC ಉತ್ತಮವಾದ ರಿಸಲ್ಟ್ ಅನ್ನು ಕೊಟ್ಟಿದ್ದು ಇವತ್ತಿನ ಸಜೆಷನ್ಸ್ ಆಗಿ ತಮಗೆ ನಿಫ್ಟಿ ಫ್ಯೂಚರ್ಸ್ ಅನ್ನ ನೀಡ್ತಾ ಇದ್ದೀನಿ. ನಿಫ್ಟಿ ಫ್ಯೂಚರ್ಸ್ ಇವತ್ತು 5700 ಕ್ರಾಸ್ ಮಾಡಿದ್ರೆ ತಾವು ಬೈ ಅನ್ನ ಮಾಡ್ಕೋಬಹುದು. ತಮಗೆ ಮೊದಲನೇ ಟಾರ್ಗೆಟ್ ಆಗಿ 5721 ಬಂದ್ರೆ ಸೆಕೆಂಡ್ ಟಾರ್ಗೆಟ್ ಆಗಿ 5750 ಬರಲಿದೆ. ನಮ್ಮ ನಿಫ್ಟಿ ಫ್ಯೂಚರ್ಸ್ ಇನಿಷಿಯೇಟ್ ಆದಲ್ಲಿ ತಮಗೆ ಸ್ಟಾಪ್ ಲಾಸ್ 5656 ಇರಲಿದೆ ಅಂತ ತಿಳಿಸ್ತಾ ಇದ್ದೀನಿ. 5656 ತುಂಬಾನೇ ಕ್ರೂಷಿಯಲ್ ಸಪೋರ್ಟ್ ಆಗಿದ್ದು ಇದನ್ನ ಬ್ರೇಕ್ ಆದ್ರೆ ತಮಗೆ ನಿಫ್ಟಿ ಫ್ಯೂಚರ್ಸ್ ಶಾರ್ಟ್ ಅನ್ನ ಇನಿಷಿಯೇಟ್ ಮಾಡಬಹುದು. ತಾವು ನಿಫ್ಟಿ ಫ್ಯೂಚರ್ಸ್ ಅನ್ನ 5656 ಬಿಲೋ ಸೆಲ್ ಅನ್ನ ಮಾಡೋದಾದ್ರೆ ತಮಗೆ ಮೊದಲನೇ ಟಾರ್ಗೆಟ್ ಆಗಿ 5638 ಬರಲಿದೆ. ನಿಫ್ಟಿ ಫ್ಯೂಚರ್ ಸೆಲ್ಲಿಂಗ್ ಗೆ ಸೆಕೆಂಡ್ ಟಾರ್ಗೆಟ್ ಆಗಿ 5616 ಬರಲಿದೆ ಅಂತ ತಿಳಿಸ್ತಾ ಇದ್ದೀನಿ. 5700 ತಮಗೆ ನಿಫ್ಟಿ ಫ್ಯೂಚರ್ಸ್ ನ ಸೆಲ್ಲಿಂಗ್ ಗೆ ಸ್ಟಾಪ್ ಲಾಸ್ ಆದ್ರೆ ಕ್ರೂಷಿಯಲ್ ಸಪೋರ್ಟ್ ಆಗಿ ಏನು ಲಾಸ್ಟ್ ವೀಕ್ ನ ತಾವೆಲ್ಲರೂ ಲೋ ಅನ್ನ ನೋಡಿದ್ರ ನಿಫ್ಟಿ ಫ್ಯೂಚರ್ಸ್ ನ ಲೋ 5637 ಅದು ವೀಕ್ಲಿ ಸಪೋರ್ಟ್ ಆಗಿರುತ್ತೆ. ವೀಕ್ಲಿ ಸಪೋರ್ಟ್ ಅನ್ನ ಮಾರ್ಕೆಟ್ ಕಳ್ಕೊಂಡ್ರೆ ಪ್ರತಿಯೊಂದು ಶೇರ್ಸ್ ಅಲ್ಲೂ ಕೂಡ ತಾವು ತುಂಬಾ ಇಳಿಮುಖವನ್ನ ಕಾಣಬಹುದು, ತುಂಬಾ ಡೌನ್ ಆಗುವ ಸಾಧ್ಯತೆ ಇದೆ ಅಂತ ಎಚ್ಚರಿಸ್ತಾ ಇದ್ದೀನಿ. ಅದೇ ರೀತಿ ಏನು ಶೇರ್ ರೆಕಮೆಂಡೇಶನ್ಸ್ ಗಳನ್ನ ತಿಳಿಸ್ತಾ ಇದೀವಿ, ತಮಗೆ ಲೆವೆಲ್ಸ್ ಗಳನ್ನ ನೀಡ್ತಾ ಇದೀವಿ, ಇದೆಲ್ಲ ತುಂಬಾನೇ ಅಕ್ಯುರೇಟ್ ಆಗಿದ್ದು ತಾವೆಲ್ಲರೂ ಕೂಡ ಇದರ ರೆಕಮೆಂಡೇಶನ್ಸ್ ನ ನಮ್ಮ ರೆಕಮೆಂಡೇಶನ್ಸ್ ಪವರ್ ಅನ್ನ ತಾವು ನೋಡ್ತಾ ಇದ್ದೀರಾ. ನಮ್ಮ ಅಡ್ವೈಸರ್ಸ್ ನ ಅಕ್ಯುರೇಸಿಯನ್ನ ನೋಡ್ತಾ ಇದ್ದೀರಾ. ನಾವೆಲ್ಲರೂ ಏನು ಕೊಡ್ತಾ ಇದೀವಿ ಇದು ಟೆಕ್ನಿಕಲ್ ಅನಾಲಿಸಿಸ್ ನ ಬೇಸಿಸ್ ಆಗಿರುತ್ತೆ, ಕೇವಲ ಚಾರ್ಟ್ ಟ್ರೇಡಿಂಗ್ ಅಲ್ಲ. ಚಾರ್ಟ್ ಟ್ರೇಡಿಂಗ್ ತಾವೆಲ್ಲರೂ ನೋಡಿದ್ರ ನಾವು ರಿಲಯನ್ಸ್ ಇಂಡಸ್ಟ್ರಿ ಸಜೆಷನ್ಸ್ ಅನ್ನ ತಿಳಿಸಿದ್ದು ತಮ್ಮೆಲ್ಲರಿಗೂ 850 ವಿತ್ ಸ್ಟಾಪ್ ಲಾಸ್ ಆಫ್ 871 ಅದು ಆಲ್ರೆಡಿ 800 ಬಂದಿದೆ. ನಮ್ಮ ಟಾರ್ಗೆಟ್
760 ವರೆಗೂ ಕೂಡ ಬರುತ್ತೆ ಅಂತ ನಾವು 850 ತಿಳಿಸಿದ್ರೆ, ಚಾರ್ಟ್ ರೀಡಿಂಗ್ ಮಾಡೋರು ಇವಾಗ 800 ಬಳಿ ಸೆಲ್ಲಿಂಗ್ ಅನ್ನ ತಿಳಿಸ್ತಾ ಇದ್ದಾರೆ. ಏನು ತಮ್ಮ ತಪ್ಪು, ತಮ್ಮ ಮೋಸ, ತಮ್ಮ ವಂಚನೆ, ಏನು ಮಾಧ್ಯಮದ ಅವಕಾಶವನ್ನ ದುರುಪಯೋಗ ಪಡಿಸ್ಕೊಂಡ್ರು ಅವರು ಬೇರೆಯವ್ರ ಬಗ್ಗೆ ಹೇಳೋದಕ್ಕೆ ತಮ್ಮ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ, ಉತ್ತಮವಾದ ರಿಸಲ್ಟ್ ಕೊಡ್ತಾ ಇಲ್ಲ. ಇನ್ನ ಕೆಲವೇ ಸಮಯದಲ್ಲಿ ಮಾಡಿದ ವಂಚನೆ, ಮೋಸ ಎಲ್ಲ ಬೆಳಕಿಗೆ ಬರುತ್ತೆ. ಅಂತವರಿಂದ ಸ್ವಲ್ಪ ಹುಷಾರಾಗಿರ್ರಿ ಅಂತ ಅಕ್ಯುರೇಟ್ ಆದ ಸಜೆಷನ್ಸ್ ಗಳನ್ನ ಪಡ್ಕೊಳ್ಳಿ. ಪ್ರತಿನಿತ್ಯ ಗಳಿಸ್ತೀರಾ, ಮತ್ತೆ ಭರವಸೆ ಕೊಡ್ತಾ ಇದ್ದೀನಿ. ಏನು ಅಡ್ವೈಸರ್ಸ್ ಗಳನ್ನ ತಿಳಿಸ್ತಾ ಇದೀವಿ, ಇದರೆಲ್ಲದರಲ್ಲೂ ನಮ್ಮಲ್ಲಿ ಅಡ್ವೈಸರ್ಸ್ ಅನ್ನ ಸ್ವೀಕರಿಸ್ತಾ ಇರೋರು ಪ್ರತಿನಿತ್ಯ ಗಳಿಸ್ತಾ ಇದ್ದಾರೆ. ಹೆಚ್ಚಿನ ಅಡ್ವೈಸರ್ಸ್ಗೋಸ್ಕರ ಕರೆಯನ್ನ ಮಾಡಬಹುದು 9535350350, 9591679679. ಹೆಚ್ಚಿನ ಮಾಹಿತಿಗೆ ತಾವು ಇಮೇಲ್ ಅನ್ನ ಮಾಡಬಹುದು. ಕಸ್ಟಮರ್ ಕೇರ್ @2mbrokers.com. ಪರ್ಫಾರ್ಮೆನ್ಸ್ ವ್ಯೂ ಮಾಡೋಕ್ಕೆ ತಾವು ಲಾಗಿನ್ ಅನ್ನ ಮಾಡಬಹುದು www.2mbrokers.com. ಇದು ನಿಮ್ಮ ಮನೆಯ ಮಂತ್ರ. ಪ್ರತಿಯೊಬ್ಬ ಕನ್ನಡದ ಜನತೆಗೂ ಕೂಡ ಹಣವನ್ನ ನೀಡೋದಕ್ಕೆ, ಮಾರ್ಕೆಟ್ ನಲ್ಲಿ ಪ್ರಾಫಿಟ್ ಅನ್ನ ಗಳಿಸೋದಕ್ಕೆ ಮನಿ ಮಂತ್ರ 2M ಜೊತೆಗಿದೆ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.